ಅಧಿಕಾರದಲ್ಲಿರುವಂಥ ಬಿಜೆಪಿ ಅಧಿಕಾರದಲ್ಲಿರುವಂಥ ಬೋರ್ಡು 17 ವರ್ಷದಿಂದ ಅವರ ಹಿಡಿತದಲ್ಲೇ ಇದೆ. ಟೌನಿನ ನೀರು ಸರಬರಾಜು ತುಂಬ ಹದಗೆಟ್ಟಿತ್ತು. ನೋಡಪ್ಪ, ಏನು ಮಾಡ್ತಿರೋ ಗೊತ್ತಿಲ್ಲ. ಹೊಸಕೋಟೆ ನಗರದ ಜನತೆಗೆ ಸಫಿಷಿಯೆಂಟ್ ವಾಟರ್ ಸಪ್ಲೈ ಕೊಡಬೇಕು. ನಾವು ಈ ಬೇಸಿಗೆ ಬೇಸಿಗೆಯಲ್ಲಿ 3 ರಿಂದ 4 ದಿವಸಕ್ಕೆ ನೀರು ಸಪ್ಲೈ ಮಾಡ್ತಿದ್ವಿ. ಅದೇ ಈಗ ಆಶಾ ರಾಜಶೇಖರ್ ಅಧಿಕಾರ ವಹಿಸ್ಕೊಂಡ್ರು. ತಮ್ಮ ಮುಖಾಂತರ ಒಂದು ಸಲಹೆನೂ ಕೊಟ್ವಿ, ಆಮೇಲೆ ಒಂದು ಎಚ್ಚರಿಕೆನೂ ಕೊಟ್ವಿ. ಅವ್ರ ಅಧಿಕಾರದಲ್ಲಿ ಕಿತ್ತಾಟ, ಏನೋ ನನಗೆ ಸೀಟು ನಿನಗೆ ಸೀಟು ಅಂತ ಅದರಲ್ಲೇ ಇದು ಮುಳುಗೋಗಿದ್ದಾರೆ. ಮೊನ್ನೆ ಇದೇ ಮಾರ್ಚ್ 23ನೇ ತಾರೀಕು 13 ದಿವಸಕ್ಕೆ ಹೋಗಿತ್ತು ಓಲ್ಡ್ ಟೌನಲ್ಲಿ ನೀರು ಸಪ್ಲೈ. ಒಂದು ಸಾರಿ ಬರ್ಬೇಕಂದ್ರೆ 13 ದಿವಸ ಕಾಯ್ಬೇಕಾಗಿತ್ತು. 23ನೇ ತಾರೀಕು ಸ್ವಾಮಿ ವಿವೇಕಾನಂದ ನಗರದಲ್ಲಿ 2 ಬೋರ್ವೆಲ್ ಕೊರೆಸಿದ್ರು. ಇವ್ರ ಕೈಲಿ ಮಾಡೋಕ್ಕೆ ನಿಭಾಯಿಸೋಕ್ಕಾಗ್ತಿಲ್ಲ, ನಾನೇ ಜವಾಬ್ದಾರಿ ತೊಗೊತೀನಿ, ವಾಟರ್ ಸಪ್ಲೈ ನಾನೇ ಜವಾಬ್ದಾರಿ ತೊಗೊತೀನಿ ಅಂತ ಅವ್ರು ಹೇಳಿದ್ಮೇಲೆ ನಮ್ಮ ಟೀಮ್ ಏನಿದೆ, ನಮ್ಮ ಸದಸ್ಯರು, ನಾಮಿನಿ ಸದಸ್ಯರು ಮತ್ತು ನಮ್ಮ ಎಲ್ಲ ಮುಖಂಡರು ಸೇರಿಕೊಂಡು ಒಟ್ಟಾಗಿ ನಾವು ರಾತ್ರಿ ಆಗಲೂ ಕೆಲಸ ಮಾಡಿದ್ವಿ. 8 ಬೋರ್ವೆಲ್ನ ಬಿಟ್ಬಿಟ್ಟಿದ್ದಾರೆ ಇವರು. ಅದ್ರ ಬಗ್ಗೆ ಕಾಳಜಿನೇ ಇಲ್ದಿರ ಬಿಟ್ಟಿದ್ರು. ಅದನ್ನು ಶಾಸಕರು ಒಂದೇ ದಿವಸದಲ್ಲಿ 250 KVA ಒಂದು ಟ್ರಾನ್ಸ್ಫಾರ್ಮರ್ ಒಂದೇ ದಿವಸದಲ್ಲಿ ನಮಗೆ ಅಳವಡಿಸ್ಕೊಟ್ರು. ಭಾನುವಾರ ಬೆಳಗ್ಗೆ ಯುಗಾದಿ ಹಬ್ಬ, ಜನಕ್ಕೆ ನೀರಿಲ್ಲ. ಏನು ಮಾಡಿದ್ವಿ, ಶನಿವಾರ ರಾತ್ರಿ ನಾವೆಲ್ಲ ಅವ್ರಿಗೆ ಕಮಿಷನರ್ನ ಮಾತಾಡಿಕೊಂಡು ಅಧಿಕಾರಿಗಳು ನಮ್ಗೆ ಸಹಕರಿಸಿದ್ರು. ಇಡೀ ರಾತ್ರಿ ಹೊಸಕೋಟೆ ಇತಿಹಾಸದಲ್ಲಿ ಇಡೀ ರಾತ್ರಿ ವಾಟರ್ ಸಪ್ಲೈ ಮಾಡಿದ್ದಾರೆ ಅಂದರೆ ಶನಿವಾರ. ಇವತ್ತು ತಮ್ಮನ್ನೆಲ್ಲ ಇಲ್ಲಿಗೆ ಕರೆದು ನಾವೊಂದು ಸಂದೇಶ ಕೊಡಬೇಕು ಅನ್ನೋ ಉದ್ದೇಶ ಏನಂದರೆ, ಈ ಹೊಸಕೋಟೆ ನಗರಸಭೆಯಲ್ಲಿ ಸುಮಾರು 17 ವರ್ಷಗಳಿಂದ ಈಗಿರ್ತಕ್ಕಂಥ ಬೋರ್ಡ್ ಏನಂತ ಬಿಜೆಪಿ ಅಧಿಕಾರದಲ್ಲಿರುವಂಥ ಬೋರ್ಡು 17 ವರ್ಷದಿಂದ ಅವರ ಹಿಡಿತದಲ್ಲೇ ಇದೆ. ಲಾಸ್ಟ್ ಟೈಮು ನಮ್ಮ ಶಾಸಕರು 2ನೇ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಜನಗಳ ಆಶೀರ್ವಾದದಿಂದ ಶರತ್ ಬಚ್ಚೇಗೌಡರು 2ನೇ ಬಾರಿ ಶಾಸಕರಾದಮೇಲೆ ಈಗ ಟೌನಿನ ನೀರು ಸರಬರಾಜು ತುಂಬ ಹದಗೆಟ್ಟಿತ್ತು. ಅದನ್ನ ಮನ್ಗೊಂಡು ನಮಗೆಲ್ಲ ಒಂದು ಆದೇಶ ಕೊಟ್ಟರು ನಮ್ಮ ಬೈರೇಗೌಡರು, ನಮ್ಮ ಶಾಸಕರು. ನೋಡಪ್ಪ, ಏನು ಮಾಡ್ತಿರೋ ಗೊತ್ತಿಲ್ಲ, ಹೊಸಕೋಟೆ ನಗರದ ಜನತೆಗೆ ಸಫಿಷಿಯೆಂಟ್ ವಾಟರ್ ಸಪ್ಲೈ ಕೊಡಬೇಕು. ನಾವು ಅವ್ರಿಗೆ ಇನ್ನೇನು ಕೊಡೋಕ್ಕಾಗಲ್ಲ. ನಾವು ಸ್ವಚ್ಛತೆ, ನೀರು ಮತ್ತು ಲೈಟು, ಇದು ಬೇಸಿಕ್ ನೀಡನ್ನ ನಾವು ಫುಲ್ಫಿಲ್ ಮಾಡಬೇಕು. ಅದನ್ನು ನನ್ನ ಜವಾಬ್ದಾರಿ ಮೇಲೆ ನಿಮ್ಗೆ ಹೇಳ್ತಿದ್ದೀವಿ ಅಂತ ಅವ್ರು ನಮ್ಗೆ ಆದೇಶ ಮಾಡೋದು. ಇದೇ ಲಾಸ್ಟು 2 ವರ್ಷಗಳಿಂದ ಅದನ್ನ ಚೆನ್ನಾಗಿ ಮಾಡ್ಕೊಂಬಂದಿದ್ವಿ. ಆಡಳಿತಾಧಿಕಾರಿ ಆಡಳಿತ ಇತ್ತು ನಮ್ಮ ನಗರಸಭೆಯಲ್ಲಿ, ಅಧ್ಯಕ್ಷ ಆಡಳಿತ ಇರಲಿಲ್ಲ. ಲಾಸ್ಟ್ ಇಯರು ನಾವೇ ಎಲ್ಲ ನಿರ್ವಹಣೆ ಮಾಡಿ ಬೇಸಿಗೆಯಲ್ಲಿ 3 ರಿಂದ 4 ದಿವಸಕ್ಕೆ ನೀರು ಸಪ್ಲೈ ಮಾಡ್ತಿದ್ವಿ. ಅದೇ ಈಗ ಆಶಾ ರಾಜಶೇಖರ್ ಅಧಿಕಾರ ವಹಿಸ್ಕೊಂಡ್ರು. ಅಧಿಕಾರ ವಹಿಸ್ಕೊಂಡ ನಂತರ ನಾವು ಅವ್ರಿಗೊಂದು ಸಲಹೆನೂ ಕೊಟ್ವಿ, ತಮ್ಮ ಮುಖಾಂತರ ಒಂದು ಸಲಹೆನೂ ಕೊಟ್ವಿ, ಆಮೇಲೆ ಒಂದು ಎಚ್ಚರಿಕೆನೂ ಕೊಟ್ವಿ. ನೋಡಿ, ನೀವು ಏನಾದರೂ ಮಾಡ್ಕೊಳ್ಳಿ, ನಗರದ ಜನತೆಗೆ ವಾಟರ್ ಸಪ್ಲೈಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಅವ್ರಿಗೊಂದು ಸಲಹೆ ಕೊಟ್ಟು ಎಚ್ಚರಿಕೆ ಕೊಟ್ಟು ಮಾಡಿದ್ಮೇಲೆ ಅವ್ರ ಅಧಿಕಾರದಲ್ಲಿ ಕಿತ್ತಾಟ, ಏನೋ ನನಗೆ ಸೀಟು ನಿನಗೆ ಸೀಟು ಅಂತ ಅದರಲ್ಲೇ ಇದು ಮುಳುಗೋಗಿದ್ದಾರೆ. ಇದ್ರ ಬಗ್ಗೆ ಯಾರೂ ಎಚ್ಚೆತ್ಕೊಂಡು ಏನೂ ಮಾಡಲಿಲ್ಲ. ಮೊನ್ನೆ ಇದೇ ಮಾರ್ಚ್ 23ನೇ ತಾರೀಕು 13 ದಿವಸಕ್ಕೆ ಹೋಗಿತ್ತು ಓಲ್ಡ್ ಟೌನಲ್ಲಿ ನೀರು ಸಪ್ಲೈ. ಒಂದು ಸಾರಿ ಬರ್ಬೇಕಂದ್ರೆ 13 ದಿವಸ ಕಾಯ್ಬೇಕಾಗಿತ್ತು. ಅದನ್ನು ನಾವು ಶಾಸಕರ ಹತ್ರ, ನಮ್ಮ ಬೈರೇಗೌಡರ ಹತ್ರ ಎಲ್ಲ ಚರ್ಚೆ ಮಾಡಿದಾಗ, ಇಲ್ಲ ಹಂಗೆಲ್ಲ ಮಾಡಬಾರ್ದು, ತಪ್ಪಾಗ್ತದೆ. ಜನಕ್ಕೆ ಈಗ ಡ್ರಮ್ಮಲ್ಲಿ ನೀರು ಇಟ್ಕೊತಾರೆ, ವಾಸನೆ ಬರುತ್ತೆ, ಹುಳ ಬೀಳುತ್ತೆ. ಕೆಲವ್ರಿಗೆ ಸಂಪಿರೋರು ಹೆಂಗೋ ಸುಧಾರಿಸ್ಕೊತಾರೆ, ಸಂಪಿಲ್ದಿರೋಂಥ ಜನ ಸುಧಾರಿಸೋದು ಕಷ್ಟ. ಅವ್ರಿಗೆ ಬೇಸಿಕ್ ನೀರು ಕೊಡಲೇಬೇಕು ಅಂದ್ಬಿಟ್ಟು 23ನೇ ತಾರೀಕು ಸ್ವಾಮಿ ವಿವೇಕಾನಂದ ನಗರದಲ್ಲಿ 2 ಬೋರ್ವೆಲ್ ಕೊರೆಸಿ ಅವತ್ತೇ ನಮ್ಗೆ ಆದೇಶ ಮಾಡೋದು, ಇವ್ರ ಕೈಲಿ ಮಾಡೋಕ್ಕೆ ನಿಭಾಯಿಸೋಕ್ಕಾಗ್ತಿಲ್ಲ, ನಾನೇ ಜವಾಬ್ದಾರಿ ತೊಗೊತೀನಿ, ವಾಟರ್ ಸಪ್ಲೈ ನಾನೇ ಜವಾಬ್ದಾರಿ ತೊಗೊತೀನಿ ಅಂತ ಅವ್ರು ಹೇಳಿದ್ಮೇಲೆ ನಮ್ಮ ಟೀಮ್ ಏನಿದೆ, ನಮ್ಮ ಸದಸ್ಯರು, ನಾಮಿನಿ ಸದಸ್ಯರು ಮತ್ತು ನಮ್ಮ ಎಲ್ಲ ಮುಖಂಡರು ಸೇರಿಕೊಂಡು ಒಟ್ಟಾಗಿ ನಾವು ರಾತ್ರಿ ಆಗಲೂ ಕೆಲಸ ಮಾಡಿದ್ವಿ. ರಾತ್ರಿ ಆಗಲೂ ಕೆಲಸ ಮಾಡಿದ ನಂತರ ಇಲ್ಲಿ ಒಳ್ಳೆ ನೀರು ಬಂತು. ಬ್ರೈಟ್ ಸ್ಕೂಲ್ ಹತ್ರ ಮತ್ತು ವಿವೇಕಾನಂದ ಸ್ಕೂಲ್ ಹತ್ರ ಬಂತು. ಆಮೇಲೆ ಬೋರ್ವೆಲ್ಗಳನ್ನ ಕೆಟ್ಟೋಗಿರೋ ಬಿಟ್ಬಿಟ್ಟಿದ್ರು, ಒಂದು ರಿಪೇರಿ ಮಾಡಿರಲಿಲ್ಲ. ಅವನ್ನೆಲ್ಲ ನಾವು ಎಚ್ಚೆತ್ಕೊಂಡು ಟೀಮ್ ಮಾಡಿಕೊಂಡು ಎಲ್ಲ ಕಡೆ ಓಡಾಡಿ ಬೋರ್ವೆಲ್ನೆಲ್ಲ ರಿಪೇರಿ ಮಾಡಿಸಿ. ಈಗ ಉದಾಹರಣೆಗೆ ನೋಡಿ, ವಾಟರ್ ಸೋರ್ಸ್ ನಾವು ಲಾಸ್ಟ್ ಕೊರೋನಲ್ಲಿ ಉಪ್ಪಾರಹಳ್ಳಿಯಲ್ಲಿ ನಮ್ಮ ಬೈರೇಗೌಡರ ಒಂದು ನೇತೃತ್ವದಲ್ಲಿ ಒಂದು ಕೃಷಿ ಹೊಂಡ ಮಾಡಿದ್ವಿ. ಅಲ್ಲಿ ಒಂದು 8 ಬೋರ್ವೆಲ್ ಕೊರೆಸಿ ಸಫಿಷಿಯೆಂಟ್ ವಾಟರ್ ಇದೆ. 8 ಬೋರ್ವೆಲ್ನ ಬಿಟ್ಬಿಟ್ಟಿದ್ದಾರೆ ಇವರು. ಅದ್ರ ಬಗ್ಗೆ ಕಾಳಜಿನೇ ಇಲ್ದಿರ ಬಿಟ್ಟಿದ್ರು. ಅದನ್ನು ಶಾಸಕರು ಒಂದೇ ದಿವಸದಲ್ಲಿ 250 KVA ಒಂದು ಟ್ರಾನ್ಸ್ಫಾರ್ಮರ್ ಒಂದೇ ದಿವಸದಲ್ಲಿ ನಮಗೆ ಅಳವಡಿಸ್ಕೊಟ್ರು. ಉಪ್ಪಾರಹಳ್ಳಿಯಲ್ಲಿ ಅಳವಡಿಸ್ಕೊಟ್ಟಿದ ತಕ್ಷಣ ಅಲ್ಲಿ 3 ದಿವಸದಲ್ಲಿ ಅಲ್ಲಿರೋ 8 ಬೋರ್ವೆಲ್ಸ್ನ ರೀಚಾರ್ಜ್ ಮಾಡಿಕೊಂಡು ರಿಪೇರಿ ಆಗಿದ್ದ ಮೋಟ್ರನ್ನೆಲ್ಲ, ಪಂಪು ಮೋಟ್ರಲ್ಲಿ ಸೆಟ್ ಎಲ್ಲ ಬಿಟ್ಕೊಂಡು ನಮ್ಮ ದೊಡ್ಡ ಬಾವಿಗೆ ಸಪ್ಲೈ ತೊಗೊಂಡ್ವಿ. ದೊಡ್ಡ ಬಾವಿಗೆ ಸಪ್ಲೈ ತೊಗೊಂಡಾಗ ವಿತಿನ್ 7 ಡೇಸಲ್ಲಿ 7 ದಿವಸದಲ್ಲಿ ನಾವು ಲಾಸ್ಟ್ ಶನಿವಾರ ಸಂಜೆ
ಶನಿವಾರ ಸಂಜೆ, ಭಾನುವಾರ ಬೆಳಗ್ಗೆ ಯುಗಾದಿ ಹಬ್ಬ, ಜನಕ್ಕೆ ನೀರಿಲ್ಲ. ಏನು ಮಾಡಿದ್ವಿ, ಶನಿವಾರ ರಾತ್ರಿ ನಾವೆಲ್ಲ ಅವ್ರಿಗೆ ಕಮಿಷನರ್ನ ಮಾತಾಡ್ಕೊಂಡು ಅಧಿಕಾರಿಗಳು ನಮ್ಗೆ ಸಹಕರಿಸಿದ್ರು. ಇಡೀ ರಾತ್ರಿ ಹೊಸಕೋಟೆ ಇತಿಹಾಸದಲ್ಲಿ ಇಡೀ ರಾತ್ರಿ ವಾಟರ್ ಸಪ್ಲೈ ಮಾಡಿದ್ದಾರೆ ಅಂದರೆ ಶನಿವಾರ ಬೆಳಗ್ಗೆ ಯುಗಾದಿ ಇರ್ತದೆ. ಶನಿವಾರ ಮಾರ್ಕೆಟ್ ರಸ್ತೆ, ಕೂರ್ಗುರುಪೇಟೆ, ಬೆಸ್ತರುಪೇಟೆ, ಆಮೇಲೆ ನಮ್ಮ ಕಮ್ಮವರಪೇಟೆ, ನಾಲಾಗಲ್ಲಿ, ಜಾಗೀರ್ದಾರ್ ಮೊಹಲ, ಅರಳೆಪೇಟೆ, ಅವ್ರು ಶನಿವಾರ ನೈಟೇ ಮುಗ್ದೋಯ್ತೆಲ್ಲ. ಆಮೇಲೆ ಹಂಗೆ ಕಂಟಿನ್ಯೂ ಮಾಡಿ ಭಾನುವಾರ ರಾತ್ರಿ ಪೂರ್ತಿ ಇಡೀ ರಾತ್ರಿ ಭಾನುವಾರ ನಮ್ಮ ಅಮೀರ್ ಜಾನ್ ಅನ್ನೋರು ಫಕೀರ್ವಾಡ, ಓಲ್ಡ್ SPM ರೋಡು, ರಜಪೂತ್ರಪೇಟೆ ಇವೆಲ್ಲ ಬರೀ ರಾತ್ರಿ ಮಾಡಿದ್ದಾರೆ. ಆ ಥರ ನಮಗೆ ಶಾಸಕರು ಆದೇಶ ಕೊಟ್ಟ ಮೇಲೆ ಆ ಥರ ನಾವು ಸಿಸ್ಟಮ್ನೆಲ್ಲ ಸರ್ ಮಾಡಿಕೊಂಡು ಒಳ್ಳೆ ನೀರು ಸರಬರಾಜು ಆಗಿದೆ. ಈಗ ಕೃಷಿ ಹೊಂಡದಿಂದ ನಿನ್ನೆ ಶಾಸಕರು ಬಂದಿದ್ರು, ಅಲ್ಲಿ ಬೈರೇಗೌಡರು ಬಂದಿದ್ದು, ಕೃಷಿ ಹೊಂಡ ವೀಕ್ಷಣೆ ಮಾಡಿದ್ದಾರೆ, ನೀವೆಲ್ಲ ನೋಡಿರ್ತೀರ. ನೋಡಿ, ಅಷ್ಟೊಂದು ಇರೋ ವಾಟರ್ ಸೋರ್ಸ್ನ ಅವರು ಬಳಸ್ಕೊಂಡಿದ್ದೀರಾ, ಬೇಜವಾಬ್ದಾರಿಯಿಂದ ಬಿಟ್ಬಿಟ್ರು. ಆಮೇಲೆ ಈಗ ದೊಡ್ಡಕೆರೆ ಅಂಗಳದಲ್ಲಿ ಕಟ್ಟೆ ಮೇಲೆ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಒಂದು ಸುಮಾರು 4 ಬೋರ್ವೆಲ್ ಒಳ್ಳೆ ನೀರು ಬರೋಂಥದ್ದು ಬಿಟ್ಟಿದ್ರು. ಆಮೇಲೆ ಈ ಮುಸ್ಲಿಂ ಸ್ಮಶಾನ ಅಂತ ನಾವು ಗಣಗಲ್ ರೋಡಲ್ಲಿ ಹೇಳ್ತೀವಿ, ಕಬರ್ಸ್ತಾನ್ ಪಕ್ಕದಲ್ಲಿ ಒಂದು ಬೋರ್ವೆಲ್ಲು 6 ತಿಂಗಳಾಗಿದೆ. ಜಸ್ಟ್ ಯಾರೋ ಒಬ್ನು ಗೊತ್ತಿದ್ದಾನೆ ಕಟ್ ಮಾಡಿರ್ತಾನೆ ಕೇಬಲ್ನ, ಅದನ್ನ 6 ತಿಂಗಳಿಂದ ಅದನ್ನ ಸರ್ ಮಾಡ್ಕೊಂಡಿಲ್ಲ ಅವರು. ಇವ್ರೇನು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅಧ್ಯಕ್ಷರು ಅವ್ರು 23 ಜನ ಇರ್ಬೋದು ಸದಸ್ಯರು, ನಾವು ಕಮ್ಮಿ ಇರ್ಬೋದು, ಆದ್ರೆ ಎಷ್ಟು ಜನ ಇದ್ದಾರೆ ಅಂತಲ್ಲ ಮುಖ್ಯ, ಅವ್ರು ಏನು ಕಾರ್ಯ ನಿರ್ವಹಿಸ್ತಾ ಇದ್ದಾರೆ, ಊರಿನ ಬಗ್ಗೆ ಏನು ಕಾಳಜಿ ಇಟ್ಕೊಂಡಿದ್ದಾರೆ ಅಂತ ಯಾರಿಗೂ ಅದ್ರ ಬಗ್ಗೆ ಇದಿಲ್ಲ. ಈಗ ಯುಗಾದಿ ಹಬ್ಬ ಇದೆ, ರಂಜಾನ್ ಹಬ್ಬ ಇದೆ, ಏನು ಮಾಡ್ಬೇಕು ಜನ, ಕಾಮನ್ ಪೀಪಲ್ ಏನು ಮಾಡಬೇಕು? ನಿಮ್ಗೆ ಗೊತ್ತಿದೆ, 350 ರೂಪಾಯಿ ಒಂದು ಟ್ಯಾಂಕರು, 350 ರೂಪಾಯಿ ಟ್ಯಾಂಕರ್ ಕೊಟ್ಟು ಅವ್ರು ಓಡಿಸ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ಈಗಿನ ಪರಿಸ್ಥಿತಿಯಲ್ಲಿ. ಅದಕ್ಕೆ ನಮ್ಮ ಶಾಸಕರು, ನಮ್ಮ ಬೈರೇಗೌಡರು ಹೇಳಿದ್ಮೇಲೆ ನಾವು ನಮ್ಮ ಟೀಮ್ ಎಲ್ಲ ಪೂರ್ತಿ ಜವಾಬ್ದಾರಿ ತಗೊಂಡು ಅದನ್ನ ಸೆಟ್ರೇಟ್ ಮಾಡಿಕೊಟ್ಟಿದ್ದೀವಿ. ಇನ್ನು ಮುಂದೆ ಶಾಸಕರು ಹೇಳಿದ್ದಾರೆ, ನೀರಿನ ಜವಾಬ್ದಾರಿ ನಾನೇ ತಗೊಂತೀನಿ ಅಂತ ಹೇಳಿದ್ರೆ ಅದೇ ರೀತಿಯಾಗಿ ನಾವು ಇನ್ನು ಮುಂದಿನ ದಿನಗಳಲ್ಲೂ ಸಹ ಅವ್ರ ಕೈಯಲ್ಲಿ ನಿರ್ವಹಣೆ ಮಾಡೋಕ್ಕಾಗಲ್ಲ ಅಂತೇಳಿ ನಾವೇ ಆ ಜವಾಬ್ದಾರಿ ಕೊಂಡು ನಮ್ಮ ಟೀಮ್ ಏನಿದೆ, ನಾವು ನಮ್ಮ ಸದಸ್ಯರು, ನಮ್ಮ ನಾಮಿನಿ ಸದಸ್ಯರು, ಡೈರೆಕ್ಟ್ಸು, ನಮ್ಮ ಮುಖಂಡರು ಇಲ್ಲವರೆಲ್ಲ ಜವಾಬ್ದಾರಿ ತಗೊಂಡು ಇದನ್ನ ನಿರ್ವಹಣೆ ನಾವೇ ಮಾಡ್ತೀವಿ. ದಯವಿಟ್ಟು ಇದರಲ್ಲಿ ಯಾರೂ ಮೂಗ್ದುರ್ಸೋಂಗಿಲ್ಲ. ಅವ್ರು ಬೇರೆ ಏನಾದರೂ ಮಾಡ್ಕೊಳ್ಳಿ, ನೀರಿನ ಜವಾಬ್ದಾರಿ ನಾವೇ ತಗೊಂಡು ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ. ಇದೇ ತಮ್ಮ ಮುಖಾಂತರ ಇನ್ನೊಂದು ನನ್ನ ಮನವಿ ಏನು ಅಂದರೆ, ಮಾಧ್ಯಮದ ಮಿತ್ರರ ಪ್ರಕಾರ ನಾನು ಲಾಸ್ಟ್ ಮೀಟಿಂಗಲ್ಲಿ ತಾವು ಇದ್ರಿ, ನಗರಸಭೆ ಬಜೆಟ್ ಮೀಟಿಂಗಲ್ಲಿ ನಾನು ಒಂದು ಮಾತು ಹೇಳಿದೆ. ನೀವು ನಾನೇನು ಹೇಳ್ತಿದ್ದೀನಿ ಮೊದಲೇನಿತ್ತು ವಾಸ್ತವಾಂಶನ ನೀವು ಒಂಚೂರು ನಮಗೂ ಹೇಳಿ, ಫೀಲ್ಡಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನಿತ್ತು. ಇದೇ 10 ದಿವಸಗಳ ಹಿಂದ್ಗಡೆ ನೀರು ಸರಬರಾಜು ಹೆಂಗಿತ್ತು, ಇನ್ನು ಮುಂದಿನ 4 ದಿವಸ 5 ದಿವಸ ಹೋಗ್ಲಿ, ಆವಾಗ ವಾಸ್ತವ ನೀವು ತಿಳ್ಕೊಂಡು ಅದನ್ನ ಕಾಮನ್ ಪೀಪಲ್ಗೆ ನೀವು ಒಂದು ಅರಿವು ಮೂಡಿಸ್ಬೇಕಾಗ್ತದೆ. ಅದರಿಂದ ನಾನು ತಮ್ಮಲ್ಲಿ ಮತ್ತೆ ಹೊಸಕೋಟೆ ಜನತೆಯ ಈಗಲೇ ಕೇಳ್ತೀರಿ, ನಮ್ಗೊಂದೇ ಒಂದು ಅವಕಾಶ, ಮುಂದಿನ ದಿನಗಳಲ್ಲಿ ನಗರಸಭೆ ಬೋರ್ಡು ಅಂದರೆ ನಗರಸಭೆನ ನಮ್ಮ ಹಿಡಿತಕ್ಕೆ ಕೊಡಿ. ಮೂಲಭೂತ ಸೌಕರ್ಯಗಳು ಏನು ಮಾಡಬೇಕು, ನಮ್ಮ ಯುವಕರಾದಂಥ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ನಾವು ಏನು ಮಾಡಬೇಕಂತ ನಮ್ಮ ಕನಸಿದೆ. ಪಟ್ಟಣಕ್ಕೆ ಏನು ಮಾಡಬೇಕು ಅಂತ ಒಂದು ವಿಷನ್ ಇಟ್ಕೊಂಡಿದ್ದಾರೆ ನಮ್ಮ ಶಾಸಕರು ಶರತ್ ಬಚ್ಚೇಗೌಡರು. ಆ ವಿಷನ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ನಮ್ಮ ಹೊಸಕೋಟೆ ನಗರದ ಪಟ್ಟಣದ ಮತದಾರ ಬಂಧುಗಳೇನಿದ್ದಾರೆ ಅವ್ರು ನಮಗೆ ಒಂದು ಅವಕಾಶ ಕೊಡಿ, ನಗರಸಭೆ ನಮ್ಮ ಹಿಡಿತಕ್ಕೆ ಕೊಡಿ. ಏನೆಲ್ಲ ಮೂಲಭೂತ ಸೌಕರ್ಯ ಬೇಕೋ ನಾವು ಮಾಡೋಕ್ಕೆ ನಾವು ಸಿದ್ಧ ಇರ್ತೀವಿ. ನಾವು ಶಾಸಕರು 24/7 ರೆಡಿ ಇದ್ದಾರೆ. ಏನು ಕೆಲಸ ಮಾಡು, ಇಂಥದ್ದು ಬೇಕು ಅಂದರೆ ಅವ್ರು ಯಾವತ್ತೂ ಇಲ್ಲ ಅಂದಿಲ್ಲ. ಈಗ ನಾವು ಇಂಥದ್ದು ಬೇಕು ಸರ್, ಓಕೆ ಮಾಡಿಸಿ. ಅವ್ರು ಸ್ವಂತ ದುಡ್ಡು ಖರ್ಚು ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ, ನಮ್ಗೆ ಕೆಲಸ ಬೇಕು ಅಂದರೆ ರೆಡಿ ಮಾಡಿಕೊಡುವಂಥ ನಮಗೆ ಯುವ ಶಾಸಕರು ಸಿಕ್ಕಿದ್ದಾರೆ, ನಮ್ಮ ಅದೃಷ್ಟ. ಈಗ ವಾಟರ್ ಸಪ್ಲೈ ಅಂತ ನಮ್ಮ ಏನು ಸಿಸ್ಟಮ್ ಇದೆ ಅದನ್ನ ನಾವು ಆಧುನೀಕರಣ ಮಾಡಿದ್ವಿ. ಈಗ ಬಾವಿ ಒಂದ್ರ ಮೇಲೆ ಡಿಪೆಂಡ್ ಆಗಿದ್ರು. ನಮ್ಮ ಶಾಸಕರ ಹತ್ರ ನಾವೆಲ್ಲ ಚರ್ಚೆ ಮಾಡಿ ಬಾವಿ ಒಂದನ್ನೇ ದೊಡ್ಡ ಬಾವಿನೇ ನಂಬ್ಕೊಂಡಿದೆ. ಟೌನ್ ಮತ್ತೆ ದೊಡ್ಡ ಬೆಳೆದಿರೋಂಥ ಬೃಹತ್ವಾಗಿ ಬೆಳೆದೋಗಿದೆ ನಮ್ಮ ಹೊಸಕೋಟೆ ಟೌನ್. ಅದಕ್ಕೆ ಏನು ಮಾಡಿದ್ವಿ, ಲಾಸ್ಟ್ ಬಿಫೋರ್ 2 years ಬ್ಯಾಕೆ ಕನಕನಗರ ಸಂಪು ಅಂತಿದೆ. ಕನಕರಬ್ಬ ಸಂಪಿಗೆ ಅಲ್ಲೇ ಸುತ್ತಮುತ್ತ ಭಾಗದಲ್ಲಿ, ಕನಕನಗರ ಭಾಗದಲ್ಲೇ ಹೊಸ ಬೋರ್ವೆಲ್ ಕೊಡಿಸಿ ಅಲ್ಲಿಂದ ಅಲ್ಲಿಗೆ ಒಂದು ವಾಟರ್ ಸೋರ್ಸ್ ಕ್ರಿಯೇಟ್ ಮಾಡಿದ್ವಿ. ಅದು ಬಿಟ್ಟರೆ ಮುಂದಕ್ಕೆ ಒಂದು ಗಟಕನಬ್ಬಿ ರಸ್ತೆಯಲ್ಲಿ ಒಂದು ಸಂಪಿದೆ, ಗಟಕನಬ್ಬಿ ಸಂಪು ಅಂತಿದೆ, ಅಲ್ಲೂ ಸಪ್ರೇಟ್ ಅಲ್ಲೇ ಬೋರ್ವೆಲ್ನ ಕೂರಿಸಿ ಅಲ್ಲಿಗೆ ಒಂದು ಸೋರ್ಸ್ ಕ್ರಿಯೇಟ್ ಮಾಡಿದ್ವಿ. ಈಗ ಉಪ್ಪಾರಳ್ಳಿ ಕೃಷಿ ಹೊಂಡ ಅಂತ ಮಾಡಿ ಅಲ್ಲಿಂದ ದೊಡ್ಡ ಬಾವಿಗೆ ಮಾಡ್ಕೊಂಡು ಓಲ್ಡ್ ಟೌನು ಮತ್ತೆ ಎಕ್ಸ್ಟೇಷನ್ಗೆ ಇಲ್ಲಿಂದ ಸಪ್ಲೈ ಮಾಡಿಕೊಂಡು ಎಲ್ಲ ಸೋರ್ಸ್ ಮಾಡಿದ್ರೆ ಅವ್ರ ವೈಫಲ್ಯ ಏನು ಮಾಡೋದು ಅಂದರೆ
ಈ ಕೆಟ್ಟೋಗಿರೋ ಮೋಟ್ರನ್ನ ಇನ್ನೊಂದನ್ನ ರಿಪೇರಿ ಮಾಡಲಿಲ್ಲ, ಹೊಸದಾಗಿ ಬೇಸಿಗೆ ಬಂತು, ಬೇಸಿಗೆ ಬಂದಾಗ ಸಹಜವಾಗಿ ಬತ್ತೋಗ್ತವೆ ಬೋರ್ವೆಲ್ಸು, ಅದನ್ನ ಎಚ್ಚೆತ್ಕೊಂಡು ಅವರು ಯಾವುದನ್ನು ನೋಡಲಿಲ್ಲ. ಆದ್ರಿಂದ ಅವ್ರ ವೈಫಲ್ಯಕ್ಕೆ ಇದೇ ಕಾರಣ. ರಿಪೇರಿ ಮಾಡ್ಕೊಂಡಿಲ್ಲ, ಹೊಸದಾಗಿ ಬೋರ್ವೆಲ್ ಕೊರ್ಸ್ಕೊಂಡಿಲ್ಲ, ಹಿಂಗೆ ಮಾಡ್ಕೊಂಡು ಇದು ಇರೋ ಸಿಸ್ಟಮ್ನ ಕೊಲಾಪ್ ಮಾಡಿಬಿಟ್ರು. ಇವರು ಜನವರಿಯಲ್ಲೇ ಎಚ್ಚೆತ್ಕೊಂಡು ಏನಾಗ್ತಿದೆ, ಬೇಸಿಗೆ ಬರ್ತಾ ಇದೆ, ಏನು ಮಾಡ್ಕೋಬೇಕು ಅಂತ ಯಾರ ಸಲಹೆನ ತಗೋಬೇಕಾಯ್ತು. ಇಲ್ಲ ಅವರಲ್ಲಿ ಮಾಜಿ ಅಧ್ಯಕ್ಷರಿದ್ರು, ಅಲ್ಲೂ ಅನುಭವ ಇರೋರಿದ್ರು, ಯಾರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಏನು ಬಂದ್ರ ಅವ್ರದ್ದು ಏನು ಪರ್ಸ್ನಲ್ ಏನಿದೆ ಅದು ಮಾತ್ರ ನೋಡ್ಕೊತಾರೆ ಹೋಗ್ತಾರೆ. ಜನಗಳ ಬಗ್ಗೆ ಕಾಳಜಿ ಇಲ್ಲ. ಊರಿನ ಸಿಸ್ಟಮ್ಮು ಈಗ ಸ್ವಚ್ಛತೆಗೆ ಎಷ್ಟು ಆದ್ಯತೆ ನಾವು ಕೊಡ್ತಾ ಇದ್ವಿ ಅಂದರೆ, ಇದೇ ಆಡಳಿತ ಅಧಿಕಾರಿ ಇದ್ದಾಗ ನಾವು ಪ್ರತಿಯೊಂದನ್ನು ನೀಟಾಗಿ ಇಟ್ಕೊಂಡಿದ್ವಿ. ಈಗ ಅವ್ರಿಗೆ ಅಧ್ಯಕ್ಷತೆ ವಹಿಸ್ಕೊಂಡು ಅವ್ರ ಟೀಮ್ ಬಂದ ಮೇಲೆ ಸ್ವಚ್ಛತೆ ಎಲ್ಲ ಅಂದ್ರೆ ಕಸದ ರಾಶಿಗಳಿದೆ ಎಕ್ಸ್ಟೇಷನಲ್ಲಿ. ನೋಡಿ, ನೀವೇ ನೋಡಿ, ME ಬಡಾವಣೆ ಜಾಗದಲ್ಲಿ ಹೋಗ್ಬಿಟ್ರೆ ರಾಶಿ ಕಸ ಇದೆ. ಅದನ್ನ ಯಾರೂ ಜವಾಬ್ದಾರಿ ತಗೊಂತ ಇಲ್ಲ, ನಿರ್ವಹಿಸ್ತಾ ಇಲ್ಲ. ಈಗ ವಾಟರ್ ಸೋರ್ಸ್ ಇರೋದನ್ನ ಅವ್ರು ಬಳಸ್ಕೊಂತ ಇಲ್ಲ. ಈಗ ನಾವು ಮಾಡಿರೋ ನಮ್ಮ ಟೀಮ್ ಏನು ಮಾಡಿದೀವಿ ಶಾಸಕರ ಡೈರೆಕ್ಷನ್ಸ್ ಮೇಲೆ ಆ ಸಿಸ್ಟಮ್ನ ಹಂಗೆ ಉಳಿಸ್ಕೊಂಡು ಹೋಗ್ರೆ ನಮ್ಗೆ ಯಾವುದೇ ಕೊರತೆ ಆಗಲ್ಲ. ಈಗ ಟಾಸ್ಕ್ ಫೋರ್ಸ್ ಅಂತ, ಈಗ ಟ್ಯಾಂಕರ್ ಓಡಿಸ್ಕೊಳ್ಳಿ ಅಂತ ಟಾಸ್ಕ್ ಫೋರ್ಸ್ ಇದೆ, ನಮ್ಗೆ ಅವಶ್ಯಕತೆ ಇಲ್ಲ. ಯಾಕೆ ವೃಥಾ ಹಣ ವ್ಯಯ ಮಾಡೋದು ಬೇಡ. ಈಗಿರೋ ಸಿಸ್ಟಮ್ನೇ ಬಳಸ್ಕೊಂಡ್ರೆ ನಮ್ಗೆ ಸಫಿಷಿಯೆಂಟ್ ವಾಟರ್ ಸೋರ್ಸ್ ಇದೆ, ನಮ್ಮಲ್ಲಿ ಚಿಕ್ಕದಲ್ಲಿ ನೀರಿದೆ, ನಮ್ಗೇನು ತೊಂದರೆ ಇಲ್ಲ. ಪವರ್ ಇಲ್ಲ ಅನ್ನೋದು ನೆಪ ಹೇಳ್ತಾರೆ ನಮ್ಮ ಆಡಳಿತ ಪಕ್ಷದವರು. ಪವರ್ ಅನ್ನೋದು ಈಗ UG ಕೇಬಲ್ ನಡೀತಾ ಇದೆ, 100 ಕೋಟಿ ರೂಪಾಯಿ ಕೆಲಸ ನಡೀತಿದೆ ನಮ್ಮ ಹೊಸಕೋಟೆ ಟೌನಲ್ಲಿ. ಅದು ಆದಾಗ 1 ಅವರ್ 2 ಅವರ್ ಲೋಡ್ ಶೆಡ್ಡಿಂಗ್ ಆಗ್ತದೆ. ಅದೇನು ದೊಡ್ಡ ಸಮಸ್ಯೆ ಅಲ್ಲ. 24 ಗಂಟೆಯಲ್ಲಿ 4 ಅವರ್ ರೋಡ್ ಶೆಡ್ಡಿಂಗ್ ಇದೆ. 20 ಅವರ್ಸ್ ನಮ್ಗೆ ಸಪ್ಲೈಗೆ ಟೈಮ್ ಇದೆ. ರಾತ್ರಿ ನೀರು ಕೊಡ್ತೀವಿ ಅಂದರೆ 11 ಗಂಟೆ ಆದರೂ ಇಟ್ಕೊಳ್ತಾರೆ ಜನ. ಅದರಿಂದ ಅವರು ಮಾಡಿರೋ ತಪ್ಪನ್ನ ತಿದ್ಕೊಂಡು ಮಾಡ್ಕೊಂಡು ಹೋಗ್ಲಿ. ನಾವು ಇದ್ರ ಜವಾಬ್ದಾರಿಯಲ್ಲಿ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಈ ಟಾಸ್ಕ್ ಫೋರ್ಸ್ ಅಂತ ಮಾಡಿಕೊಂಡು ವಾಟರ್ ಸಪ್ಲೈ ನಾವೇ ನಿಭಾಯಿಸ್ತೀವಿ. ನಮಸ್ಕಾರ.